ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MK ಫುಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಾವಿನಕಾಯಿ ಚಿತ್ರಾನ್ನ ಮತ್ತು ಮೈಸೂರು ಬೋಂಡವನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಮೊದಲು ಮೈಸೂರು ಬೋಂಡಾಗೆ ಯಾವ್ಯಾವ ಸಾಮಗ್ರಿಗಳು ಬೇಕು ಅಂತ ತೋರಿಸ್ತೀನಿ. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ಮೈದಾ ಹಿಟ್ಟು, ಇದಕ್ಕೆ 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಡಿಗೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹೆಚ್ಚಿದ ಹಸಿಮೆಣಸಿನ್ಕಾಯಿ 4-5, ಶುಂಠಿ ಸಣ್ಣ ಸಣ್ಣಗೆ ಹೆಚ್ಕೊಂಡಿದ್ದೀನಿ, ರುಚಿ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು. ನಾನಿಲ್ಲಿ ಅರ್ಧ ಕಪ್ ಮೊಸರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಿಟ್ಟಿನ ಅಳತೆಗೆ ತಕ್ಕನಾಗಿ ಮೊಸರು ಹಾಕ್ಕೋಬೋದು. ಅದು ಸಾಲಿಲ್ಲ ಅಂದರೆ ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಹದವಾಗಿ ಕಲಸಿಟ್ಕೋಬೇಕು. ಬೋಂಡ ಹಾಕೋ ಅಷ್ಟು ಹದವಾಗಿ ಕಲಸಿಟ್ಕೋಬೇಕು. ಹಿಟ್ಟನ್ನು ಹೀಗೆ ಚೆನ್ನಾಗಿ ಕಲಿಸ್ಬೇಕು. ಹೀಗೆ ಬೀಟ್ ಮಾಡಬೇಕು. ಹೀಗೆ ಬೀಟ್ ಮಾಡಿದಾಗ ಬೋಂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ನಾನು ಕಾಯಿ ತುರಿ ಹಾಕೋದನ್ನು ಮರೆತೆ. ಬೋಂಡ ತಿನ್ನುವಾಗ ಈ ಕಾಯಿ ತುರಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಮತ್ತೊಂದು ಕಡೆ ನಾವು ಚಿತ್ರಾನ್ನಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ. ಹಸಿಮೆಣ್ಸಿಕಾಯಿ 1-3 ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಮಾವಿನಕಾಯಿನ ಸ್ವಲ್ಪ ಹಣ್ಣಾಗಿರೋದನ್ನ ದೋರ್ಗಾಯಿ ಥರದನ್ನ 1/4 ಭಾಗದಷ್ಟು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇರುತ್ತೆ. ಅದಕ್ಕೋಸ್ಕರ ಒಗ್ಗರಣೆಗೆ ಕಡಲೆಬೀಜ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಈಗ ಒಂದು ಕಡೆ ಬಾಣಲೆ ಇಟ್ಟು ಅದಕ್ಕೆ 3 ಸ್ಪೂನಷ್ಟು ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ, ಆ ಸಾಸಿವೆ ಸಿಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಈಗ ಅದು ಬಿಸಿಯಾಗಿದ್ಮೇಲೆ ನಾನು ತೊಗೊಂಡಿದ್ದಂತಹ ಕಡಲೆಬೀಜ, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ ಎಲ್ಲವನ್ನು ಒಗ್ಗರಣೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣ್ಸಿಕಾಯಿನ ಹಾಕ್ತಾಯಿದ್ದೀನಿ, ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರುವಂಥ ಮಾವಿನಕಾಯನ್ನು ನಾನು ಒಗ್ಗರಣೆಗೆ ಹಾಕ್ತಿದ್ದೀನಿ. ನಾನು ಈ ದೋರುಗಾಯಿ ಥರದ್ದು ಯಾಕೆ ತೊಗೊಂಡೆ ಅಂದರೆ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಹುಳಿ ಆದರೆ ತಿನ್ಲಿಕ್ಕೆ ಒಂದು ರೀತಿ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಆಗಲೇ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೆ. 2 ಪಾವಷ್ಟು ಅನ್ನವನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಈ ಗೊಜ್ಜಿನ ಮಿಶ್ರಣಕ್ಕೆ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ಈಗ ಮತ್ತೊಂದು ಕಡೆ ನಾನು ಬೋಂಡನ ಹಾಕ್ತೀನಿ. ಈ ಬೋಂಡ ಕಲಸಿರೋ ಹಿಟ್ಟಿಗೆ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಗರಿಗರಿಯಾಗಿ ಬರುತ್ತೆ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೀನಿ. ಎಣ್ಣೆ ಕಾದಿದೆ. ಈ ಎಣ್ಣೆ ಕಾದ್ಮೇಲೆ ಈಗ ಬೋಂಡವನ್ನು ಬೇಯಲಿಕ್ಕೆ ಹಾಕ್ತೀನಿ. ಹೀಗೆ ಒಂದೊಂದಾಗಿ ಬೋಂಡವನ್ನು ಎಣ್ಣೆಯಲ್ಲಿ ಕರಿಬೇಕು. ಲೋ ಫ್ಲೇಮಲ್ಲೇ ಬೇಯಬೇಕದು. ಹೈ ಫ್ಲೇಮ್ ಹಾಕ್ಬಿಟ್ರೆ ಒಳಗಡೆ ಬೆಂದಿರಲ್ಲ. ಮೇಲೆ ಕಲರ್ ಬರುತ್ತೆ ಆದರೆ ಒಳಗಡೆ ಬೆಂದಿರಲ್ಲ. ಲೋ ಫ್ಲೇಮಲ್ಲೇ ಮೀಡಿಯಮ್ ಫ್ಲೇಮಲ್ಲಿ 2 ಕಡೆ ಚೆನ್ನಾಗಿ ಬೇಯಿಸಬೇಕು. ಈಗ ಬೋಂಡ ಬೆಂದಿದೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕೋಣ. ನೋಡಿ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಬೋಂಡ ಚೆನ್ನಾಗಿ ಹದವಾಗಿ ಬೆಂದಿದೆ. ನೋಡಿ ಎಷ್ಟು ಸ್ಮೂತಾಗಿದೆ. ಈಗ ಇದನ್ನು ಕಾಯಿ ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಮಾವಿನಕಾಯಿ ಚಿತ್ರಾನ್ನ ನನ್ನ ಜೊತೆಗೆ ಸ್ವಲ್ಪ ಶಾವಿಗೆ ಖೀರನ್ನು ಮಾಡಿಕೊಂಡಿದ್ದೆ. ಬಿಸಿಯಾದ ಮೈಸೂರು ಬೋಂಡ ರೆಡಿ ಟು ಸರ್ವ್. ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮಾವಿನಕಾಯಿ ಚಿತ್ರಾನ್ನ, ಮೈಸೂರು ಬೋಂಡ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿದೆ ಅಂತ